ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಸಹಜ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯ ಉಳಿವಿಗಾಗಿ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ನಿನ್ನೆ ಜನಜಾಗೃತಿ ಸತ್ಯಾಗ್ರಹ ನಡೆಯಿತು. ಈ ಸಂದರ್ಭದಲ್ಲಿ ಸಹಜ ಬೇಸಾಯ ತಜ್ಞ ಡಾ ಮಂಜುನಾಥ್, ಪರಿಸರವಾದಿ ಸಿ ಯತಿರಾಜ್, ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಕೃಷಿಕ ರವೀಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ಭಾಗವಹಿಸಿದ್ದರು. ಭಾರತದ ಮಣ್ಣು, ನೀರು ಜೀವನಾಧಾರಿತ ಮೂಲಗಳು, ಸಂವಿಧಾನದ ಮೌಲ್ಯಗಳು ಹಾಗೂ ಯುವಜನರ ಭವಿಷ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಬೃಹತ್ ಚಳವಳಿಯ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಮತ್ತು ಸಂಪನ್ಮೂಲಗಳ ಸಂರಕ್ಷಣೆಗೆ ಕಠಿಣ ನಿರ್ಣಯಗಳನ್ನು ಕೈಗೊಳ್ಳಲು ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಪರಿಸರವಾದಿ ಸಿ ಯತಿರಾಜ್, ನಮ್ಮ ಭಾಗದ ಮಣ್ಣು ಹಾಗೂ ನೀರನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯ. ಇದು ಕೇವಲ ನಮ್ಮ ಪ್ರದೇಶಕ್ಕೆ ಸೀಮಿತವಾಗದೆ ರಾಜ್ಯಾದ್ಯಂತ ಜನ ಜಾಗೃತಿ ಮೂಡಿಸಲಾಗುವುದು ಎಂದರು. ಆ ಒಂದು ನಿಟ್ಟಿನೊಳಗಡೆ ಜವಾಬ್ದಾರಿನ ತಗೊಳ್ಳುವಂತ ಕೆಲಸನೂ ಕೂಡ ಆಗ್ಬೇಕು. ಇಲ್ಲದೆ ಬಂದ್ರೆ ನಾವು ಮಾತಾಡ್ತೀವಿ ಎದ್ದು ಹೋಗ್ತೀವಿ, ಹಿಂಗ ಆಗಬಾರ್ದು ಅಂತ ಇದು ನನಗೆ ಅನಿಸ್ತು. ಸಹಜ ಬೇಸಾಯ ತಜ್ಞ ಡಾ ಮಂಜುನಾಥ್, ನಮ್ಮ ಭೂಮಿ ಮತ್ತು ನೀರನ್ನು ಬಹುರಾಷ್ಟ್ರೀಯ ಡಾಟಾ ಎಂಟ್ರಿ ಹಾಗೂ ಎಐ ಕಂಪನಿಗಳಿಗೆ ಹಸ್ತಾಂತರಿಸುವುದರ ವಿರುದ್ಧ ಧ್ವನಿ ಎತ್ತುವುದಾಗಿದೆ. ಇದನ್ನು ತಡೆಯಲು ರೈತರ ಬೃಹತ್ ಚಳುವಳಿ ಸಂಘಟಿಸಲಾಗುವುದು ಎಂದರು. ಸೆಂಟ್ರಿಕ್ ಅಂತ ನಾವು ಕರಿತೀವಿ, ಅಗ್ರಿಕಲ್ಚರ್ ಬೇಸ್ ತರ ಕರಿತೀವಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ ನೆಪದಲ್ಲಿ, ಇರಿಗೇಷನ್ ನೆಪದಲ್ಲಿ ಆಗಿರುವಂಥ ಹೋಲ್ಡ್ ಇರಿಗೇಷನ್ ಸಿಸ್ಟಮ್ ಅನ್ನ ನೀವು ಡಾಟಾ ಸೆಂಟರ್ಸ್ಗಳಿಗೆ ಫೀಡ್ ಮಾಡ್ತಿದ್ರಿ. ಇದು ಬಹುರಾಷ್ಟ್ರೀಯ ಕಂಪನಿಗಳ ಪಾಲಾಗತ್ತೆ ಹೊರತು ನಮಗಲ್ಲ. ಗಾಂಧಿ ಸಹಜ ಬೇಸಾಯ ಕೇಂದ್ರದ ಪ್ರಗತಿಪರ ರೈತ ರವೀಶ್, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೃಷಿ ಭೂಮಿ ಉಳಿಸುವುದು ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡುವುದು ನಮ್ಮ ಹೋರಾಟದ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದರು. ಕುಡಿಯೋಕ್ಕೂ ನೀರಿಲ್ಲ. ಇಂಥ ಸಂದರ್ಭಗಳಲ್ಲಿ ಅವರು ನಮ್ಮ ನೀರನ್ನೇ ಕೃಷಿಗಿಲ್ಲ, ಕುಡಿಯೋ ನೀರಿಗಿಲ್ಲ, ಇಂಥ ನೀರುಗಳನ್ನೇ ತೊಗೊಂಡೋಗಿ ಲಿಂಕ್ ಕೆನಾಲ್ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಅವ್ರನ್ನ ತೊಗೊಂಡೋಗಿ ಬೇರೆ ಬೇರೆ ಕಡೆ ನೀರನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ನೀರು ಕೊಟ್ಟಿದ್ದೆ. ಆದರೆ ಕೃಷಿ ಮಾಡೋದು ಎಲ್ಲಿಂದ ಮಾಡೋಕ್ಕಾಗತ್ತೆ?